ಬೆಂಗಳೂರಿನಲ್ಲಿ ಘನಘೋರ ದುರಂತ. ಬಸ್ ಡಿಕ್ಕಿಯಾಗಿ ತಾಯಿ ಮಗ ದುರ್ಮರಣ. ಶಾಲೆಗೆ ಬಿಡಲು ಹೋಗ್ತಿದ್ದಾಗ ಅಪಘಾತ. ರಸ್ತೆಯಲ್ಲಿ ಜೀವ ಬಿಟ್ಟ 8 ವರ್ಷದ ಕಂದಮ್ಮ. 8 ವರ್ಷದ ಮಗನೊಂದಿಗೆ ಹೆಣವಾಗಿ ಮಲಗಿರುವ ತಾಯಿ. ಈ ದೃಶ್ಯ ನೋಡುವವರ ಕಣ್ಣಾಲಿಗಳನ್ನು ತೇವಗೊಳಿಸುತ್ತೆ. ಇವತ್ತಿನ ಬೆಳಗು ಈ ಅಮ್ಮ ಮಗನಿಗೆ ಶುಭವಾಗಿರಲಿಲ್ಲ. ಯಾವ ಮಗುಲಲ್ಲಿ ಎದ್ದು ಬಂದರೋ ಏನು. ಯಮನಾಗಿ ಬಂದ ಕಾಲೇಜು ಬಸ್ಗೆ ಅಮ್ಮ ಮಗ ಬಲಿಯಾಗಿ ಹೋಗಿದ್ದಾರೆ. ಹೌದು, ಬೆಂಗಳೂರಿನ ವಿವೇಕಾನಗರದಲ್ಲಿ ಬೆಳ್ಳಂಬೆಳಗ್ಗೆ ಸಂಭವಿಸಿದ ರಸ್ತೆ ಅಪಘಾತಕ್ಕೆ ಈ ಇಬ್ಬರು ಉಸಿರು ಚೆಲ್ಲಿದ್ದಾರೆ. ಶಾಲೆಗೆ ಮಗನನ್ನ ಬಿಡಲು ರಸ್ತೆ ದಾಟುವ ವೇಳೆ ಹಿಂದೆಯಿಂದ ಬಂದ ಯಮಸ್ವರೂಪಿ ಖಾಸಗಿ ಕಾಲೇಜು ಬಸ್ ಡಿಕ್ಕಿ ಹೊಡೆದಿದೆ. ಪರಿಣಾಮ 37 ವರ್ಷದ ಸಂಗೀತ, 8 ವರ್ಷದ ಪಾರ್ಥ ಸ್ಥಳದಲ್ಲೇ ಅಸುನೀಗಿದ್ದಾರೆ. ಮೃತ ಸಂಗೀತ ಆರ್ಮಿ ಪಬ್ಲಿಕ್ ಶಾಲೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ರು. ಇವರಿಗೆ ಇಬ್ಬರು ಮಕ್ಕಳಿದ್ದು ತಾವು ಕೆಲಸ ಮಾಡುವ ಶಾಲೆಗೆ ಮಕ್ಕಳನ್ನ ಸೇರಿಸಿದ್ದರು. ಪತಿ ಪ್ರಸಾದ್ ಊರಿನಲ್ಲಿ ವ್ಯವಸಾಯ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇಂದು ಬೆಳಗ್ಗೆ 6:30 ಸುಮಾರಿಗೆ ಮಗನೊಂದಿಗೆ ಶಾಲೆಗೆ ಕೆಲಸಕ್ಕೆ ತೆರಳುತ್ತಾ ಇದ್ರು. ಈ ವೇಳೆ ರಸ್ತೆ ದಾಟುವಾಗ ಖಾಸಗಿ ಕಾಲೇಜಿನ ಬಸ್ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಸ್ಥಳದಲ್ಲೇ ತಾಯಿ ಮಗ ಸಾವನ್ನಪ್ಪಿದ್ದಾರೆ. ಮೃತರು ಆಂಧ್ರಪ್ರದೇಶ ಮೂಲದವರು ಎನ್ನಲಾಗ್ತಿದೆ. ಅಪಘಾತ ಎಸಗಿ ಖಾಸಗಿ ಬಸ್ನ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಚಾಲಕ ಸುನೀಲ್ಗಾಗಿ ಅಶೋಕನಗರ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಇಬ್ಬರ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಬೋರಿಂಗ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಸ್ಥಳೀಯರು ಇಲ್ಲಿ ರಸ್ತೆ ಸರಿಯಾಗಿಲ್ಲ, ಸ್ಪೀಡ್ ಬ್ರೇಕರ್ ಇಲ್ಲ, ಹೀಗಾಗಿ ಇಲ್ಲಿ ಹೆಚ್ಚು ಅಪಘಾತ ಆಗ್ತಿದೆ ಅಂತಿದ್ದಾರೆ. ಯೆಲ್ಲೋ ಕಲರ್ ಬಸ್ ಈ ತರ ಬಂದಾಗ ಇವ್ರು ಇಬ್ರು ಕೈ ಹಿಡ್ಕೊಂಡು ಹಿಂಗೆ ಹೋಗಿ ಸದ್ದೆ ಹಂಗೆ ಬಂದು ಆಕ್ಸಿಡೆಂಟ್ ಆಯ್ತು. ಆ ಅಮ್ಮನ್ಗೆ ಹಂಗೆ ಮೂಲೆ ಇಲ್ಲಿ ಬಂತು ಆಚೆ. ಮಗ ಈ ಕಡೆ ಬಿದ್ಬಿಟ್ಟು ತಾಯಿ ಆ ಕಡೆ ಬಿದ್ಬಿಟ್ರು. ಅವ್ರ ಕೈಯಲ್ಲಿರೋ ಬ್ಯಾಗ್ ಎಲ್ಲ ಕೆಳಗಡೆ ಹಾಕ್ಬಿಟ್ರು ಅಷ್ಟೇ. ಮತ್ತೆ ಪೊಲೀಸವರೆಲ್ಲ ಬಂದರು, ಇಲ್ಲಿ ಇರೋರೆಲ್ಲ ಹೇಳ್ಬಿಟ್ಟು. ಟರ್ನಿಂಗ್ ಆಗುತ್ತಲ್ವಾ ಆ ಮೂಮೆಂಟಲ್ಲಿ ಅವ್ರಿಗೆ ಗೊತ್ತಿಲ್ಲ. ಟರ್ನಿಂಗ್ ಮಾಡುವಾಗ ಸಡನ್ಗೆ ಸ್ಪೀಡ್ ಮಾಡಿದ್ರು ಏನೋ, ಅದು ಅವ್ರ ತಪ್ಪು ಇರ್ಬೋದು, ಬಸ್ ಅವ್ರು. ಒಟ್ಟಾರೆ ಬೆಳ್ಳಂಬೆಳಗ್ಗೆ ಸಂಭವಿಸಿದ ಅಪಘಾತಕ್ಕೆ ತಾಯಿ ಮಗ ಬಲಿಯಾಗಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.